ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಆರೋಗ್ಯಕರ ರುಚಿಕರವಾದ ನುಗ್ಗೆಕಾಯಿ ರಸ ತುಂಬಾ ಚೆನ್ನಾಗಿರುತ್ತೆ. ಅದು ಮಾಡೋ ರೀತಿ ನೋಡೋಣ. ಅದಕ್ಕೆ ಬೇಕಾಗಿರುವುದು ನುಗ್ಗೆಕಾಯಿ 2-3, ಹಸಿಮೆಣಸಿನ್ಕಾಯಿ 2, ಒಣಮೆಣಸಿನ್ಕಾಯಿ, ಜಜ್ಜಿದ್ದ ಬೆಳ್ಳುಳ್ಳಿ, ಲೆಮೆನ್ನು, ಬಿಡಿಸಿದ್ದು ಒಂದು 4-5 ಬೆಳ್ಳುಳ್ಳಿ, ಮತ್ತು ನಾಟಿ ಈರುಳ್ಳಿ ಸ್ವಲ್ಪ, ಒಂದು ಟೊಮೆಟೊ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣಿನ ರಸ, ಅರಿಶಿಣದ ಪುಡಿ. ನಂತರ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಜೀರಿಗೆ ಪುಡಿ, ಮೆಣಸಿನ ಪುಡಿ, ರುಚಿಗೆ ತಕ್ಕಂತೆ ಉಪ್ಪು, ಕೊತ್ತಂಬರಿ ಸೊಪ್ಪು, 2-3 ಲೋಟ ನೀರು. ಮೊದಲಿಗೆ ಒಲೆ ಹಚ್ಚಿ ಕುಕ್ಕರನ್ನು ಇಡಿ. ನಂತರ ಅದಕ್ಕೆ ಚಿಕ್ಕದಾಗಿ ಹಚ್ಚಿದ ನುಗ್ಗೆಕಾಯಿಯನ್ನು ಹಾಕಿ. ತುಂಬ ಆರೋಗ್ಯಕರವಾದ ನುಗ್ಗೆಕಾಯಿ ರಸ ಇದು, ಮಾಡ್ಕೊಳ್ಳಿ. ಮತ್ತು ಅದಕ್ಕೆ 2 ಲೋಟ ನೀರು, ಸ್ವಲ್ಪ ಅರಿಶಿಣದ ಪುಡಿ, ಮತ್ತು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆನೇ ಸ್ವಲ್ಪ ಆಯಿಲನ್ನು ಹಾಕಿ. ಕುಕ್ಕರ್ ಕ್ಯಾಪನ್ನು ಮುಚ್ಚಿ ಇದನ್ನು 2-3 ವಿಸಿಲ್ ಕೂಗಿಸಿ, ಮತ್ತು ಒಲೆಯನ್ನು ಆಫ್ ಮಾಡಿ. ಮತ್ತು ನೋಡಿ, ಈ ಥರ ನೀಟಾಗಿ ಬೇಯಬೇಕು. ಎಷ್ಟು ನುಣ್ಣಗೆ ಬೆಂದಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಅದೆಲ್ಲನೂ ಕಿವುಚ್ಕೊಬೇಕು. ಇವಾಗೆಲ್ಲ ಆ ಹೊಟ್ಟೇನಿರುತ್ತೆ ಅದೆಲ್ಲ ಸಪ್ರೇಟ್ ಮಾಡಬೇಕು. ನೀರೇ ಬೇರೆ ಬೇರೆ ಆಗಿ ಮಾಡಬೇಕು. ಅದಕ್ಕೆ ಒಂದು ಬೌಲಿಗೆ ಜಾಲರವನ್ನು ಇಟ್ಟು ಈ ರಸವನ್ನು ಬೇರೆ ಮಾಡಿಕೊಳ್ಳಿ. ಅವಶ್ಯಕತೆ ಇದ್ದರೆ ನೀರು ಸ್ವಲ್ಪ ಹಾಕಿ ನೀಟಾಗಿ ಕಿವುಚ್ಕೊಳ್ಳಿ. ಅಂದರೆ ಅಪ್ಪಿಪ್ಪೆ ಬೇರೆ ಆಗಬೇಕು, ರಸಮ್ ಬೇರೆ ಆಗಬೇಕು. ನೋಡಿ, ಈ ಥರ ನೀಟಾಗಿ ಕಿವುಚ್ಕೊಳ್ಳಿ. ಅದರಲ್ಲಿ ಆಗಿಲ್ಲ ಅಂದರೆ ಕೈಯಲ್ಲಾದರೂ ಕಿವುಚಿ. ನೋಡಿ, ಹೀಗಿರುತ್ತೆ. ಮತ್ತೆ ಅದನ್ನು ನೀಟಾಗಿ ಕಲಸಿ ನೋಡಿ, ಇಪ್ಪಿಪ್ಪೆ ಬೇರೆ ಇದೆ, ರಸಮ್ಮೆ ಬೇರೆ ಇದೆ. ತುಂಬಾ ಚೆನ್ನಾಗಿರುತ್ತೆ. ಒಲೆ ಹಚ್ಚಿ ಒಲೆ ಮೇಲೆ ಇಡಿ. ನಂತರ ಅದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಹಾಕಿ, ರುಚಿಗೆ ತಕ್ಕಂತೆ ಉಪ್ಪು, ಕಲ್ಲುಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಗ್ಗರಣೆಗೆ ಒಂದು ಒಲೆಯ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ ಸಿಡಿದ ನಂತರ ಜಜ್ಜಿದ ಬೆಳ್ಳುಳ್ಳಿ ಹಾಕಿ. ನಂತರ ಅದಕ್ಕೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ. ಮತ್ತು ಬಿಡಿಸಿದ ನಾಟಿ ಈರುಳ್ಳಿ ಹಾಕ್ತಾಯಿದ್ದೀನಿ, ಅದನ್ನು ಫ್ರೈ ಮಾಡಿ. ನಂತರ ಕರಿಬೇವಿನ ಸೊಪ್ಪು, ಚಿಕ್ಕದಾಗಿ ಹಚ್ಚಿದ ಟೊಮೆಟೊ ಹಾಕಿ. ಅದಕ್ಕೆ ಒಂದು 4-3 ಉಪ್ಪು. ಟೊಮೆಟೊ ಬೇಗ ಬೇಯುತ್ತೆ, ಸಾಫ್ಟಾಗಿ ಬೇಗ ಆಗುತ್ತೆ. ಅದು ನೋಡಿ, ಬೆಂದ ನಂತರ ಕುದೀತಾ ಇದೆಯಲ್ಲ, ಆ ನುಗ್ಗೆಕಾಯಿ ರಸಮೆಲ್ಲ ತೆಗೆದು ಇದಕ್ಕೆ ಹಾಕಿ. ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಬೇಳೆ ಇಲ್ಲ, ಏನಿಲ್ಲ, ಆರೋಗ್ಯಕರವಾಗಿರುತ್ತೆ. ಈಗ ಸಕ್ಕರೆ ಕಾಯಿಲೆ ಇರೋರಿಗಂತೂ ತುಂಬಾ ಬೆನಿಫಿಟ್ ಇದೆ ಇದು ರಸಮ್ಮು. ಬಟ್ ಹೆಲ್ದಿಯಾಗಿದೆ, ರುಚಿಕರನೂ ಆಗಿದೆ. ಎಲ್ಲರೂ ತಿನ್ಬೋದು. ನೀಟಾಗಿ ಮಿಕ್ಸ್ ಮಾಡಿ. ಅವಶ್ಯಕತೆ ಇದ್ದರೆ ನೀರು ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಳ್ಳಿ. ಇನ್ನೂ ಜಾಸ್ತಿನೂ ಮಾಡ್ಬೋದು. ನೋಡಿ, ಹೀಗೆ ಕುದಿಯಲು ಬಿಡಿ ಒಂದು 4-5 ನಿಮಿಷ. ಇದು ರಕ್ತಹೀನತೆ ಇದ್ರೂ ಈ ರಸಮ್ ತಿನ್ನೋದ್ರಿಂದ ರಕ್ತ ಜಾಸ್ತಿನೂ ಆಗುತ್ತೆ. ಸಾಂಬಾರು ತಿಂದು ಬೋರಾಗಿದ್ದರೆ, ಪಲ್ಯ ತಿಂದು ಬೋರಾಗಿದ್ದರೆ ಈ ಥರ ರಸಮ್ಮು ಇನ್ಸ್ಟೆಂಟಾಗಿ ಬೇಗ ಮಾಡ್ಕೊಬೋದು. ನಾವು ಡ್ಯೂಟಿಗೆ ಹೋಗಿ ಬಂದಿದ್ದರೆ ಆರಾಮಾಗಿ 5 ನಿಮಿಷ ನುಗ್ಗೆಕಾಯಿ ಬೇಗ ಬೇಯೋ ಒಳಗಡೆ ಎಲ್ಲ ನಾವು ಮಸಾಲೆ ಬಿಡಿಸ್ಕೊಂಡು ಇಟ್ಕೊಂಡ್ರೆ 5 ನಿಮಿಷಕ್ಕಾಗುತ್ತೆ. ಮತ್ತು ಅದಕ್ಕೆ ಲೆಮನ್ ಜ್ಯೂಸನ್ನು ಹಾಕಿ ಒಂದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ. ಹುಣಸೆಹಣ್ಣಿನ ರಸ ಸಾಕಾಗುತ್ತೆ. ಕಲರ್ ತುಂಬಾ ಚೆನ್ನಾಗಿರುತ್ತೆ, ರುಚಿನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ರೆಡಿ ಆಯಿತು. ಕೊನೆಯಲ್ಲಿ ಗ್ಯಾಸನ್ನು ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಅಲಂಕಾರಕ್ಕೆ, ರುಚಿಗೆ ಅಟ್ರ್ಯಾಕ್ಟಿವ್, ಕಣ್ಣಿಗೆ ಚೆನ್ನಾಗಿ ಕಾಣಬೇಕಲ್ವಾ, ರುಚಿನೂ ಇರುತ್ತೆ ಮತ್ತು ಕಣ್ಣಿಗೂ ಚೆನ್ನಾಗಿ ಕಾಣಿದ್ರೆ ತುಂಬ ತಿನ್ನೋಕ್ಕೆ ಆಸೆ ಜಾಸ್ತಿ ಆಗುತ್ತೆ. ಮಾಡ್ಕೊಳ್ಳಿ. ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಪ್ಪಳ ಉಪ್ಪಿನಕಾಯಿ ಜೊತೆ ಅಂತೂ ಹಸ್ಕೊಳ್ಳಿ. ಇಷ್ಟ ಆದರೆ ಸಬ್ಸ್ಕ್ರೈಬ್.